ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದಾಗಿದೆ. ಇದು ಅಂದಿನ ಸಮಕಾಲೀನವಾದ ಕನ್ನಡ ನಾಡಿನ ಜೀವನ, ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ 8ನೇ ಶತಮಾನಕ್ಕೆ ಹಿಂದೆ ಇದ್ದ ಕನ್ನಡ ಸಾಹಿತ್ಯದ ಸಮೃದ್ಧಿಗೆ ಅಪೂರ್ವ ದಾಖಲೆಯೂ ಆಗಿದೆ. ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವದ ವರ್ಣನೆಗಳನ್ನು ಕವಿರಾಜ ಮಾರ್ಗದ ಕವಿ ತುಂಬ ಅಭಿಮಾನದಿಂದ ಹೇಳುತ್ತಾನೆ. ಕಾವೇರಿಯಿಂದಂ ಆ ಗೋದಾವರಿವರಂ ಇರ್ದ ನಾಡು ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ ಎಂದು ಅಂದಿನ ಕನ್ನಡ ನಾಡಿನ ವಿಸ್ತಾರ ವರ್ಣಿತವಾಗಿದೆ. ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಗಡಿಗಳಾಗಿದ್ದವು. ಈ ವಿಸ್ತಾರವಾದ ನಡುವಣದಲ್ಲಿ ತಿರುಳುಗನ್ನಡ ಸೀಮೆಯೊಂದು ಇತ್ತು. ಅದರ ಗಡಿಯನ್ನು ಗುರುತಿಸುವ ಊರುಗಳು ಇವು: ಕಿಸುವಳಲ್, ಕೊಪಣನಗರ, ಪುಲಿಗೆರೆ, ವಂಕುಂದ. ಈ 4 ನಗರಗಳು ಈಗ ಅನುಕ್ರಮವಾಗಿ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ವಕ್ಕುಂದ ಎಂದು ಗುರುತಿಸಬಲ್ಲವುಗಳಾಗಿವೆ. ಈ 4 ನಗರಗಳ ನಡುವಣ ಪ್ರದೇಶವೇ ಅಂದಿನ ತಿರುಳುಗನ್ನಡ ನಾಡು. ಕಾವೇರಿ ನದಿಯಿಂದ ಗೋದಾವರಿಯವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂತಹವರು? ಕವಿರಾಜ ಮಾರ್ಗದ ಕವಿ ಹೇಳುತ್ತಾನೆ: ಪದನ್ ಒರಿದು ನುಡಿಯಲುಂ ನುಡಿದುದನ್ ಒರಿದು ಆರೆಯಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯಪ್ರಯೋಗ ಪರಿಣತಮತಿಗಳ್. ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು, ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು. ಅವರು ನಿಜವಾಗಿಯೂ ಸಹಜವಾದ ಚದುರರು. ವಿಶೇಷ ಆಸ್ಥೆ ವಹಿಸಿ ಓದದೇ ಇದ್ದರೂ ಸಹ ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು. ಅಷ್ಟೇ ಅಲ್ಲ, ಕುರಿತವರಲ್ಲದೆ ಮತ್ತಂ ಪೆರರುಂ ತಮ್ಮ ನುಡಿಯೋಳ್ ಎಲ್ಲರ್ ಜಾಣರ್ ಕಿರುವಕ್ಕಳುಂ ಆ ಮೂಗರುಂ ಒರಿಪಲ್ಕೆ ಅರಿವರ್ ವಿವೇಕಮಂ ಮಾತುಗಳಂ. ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು. ಅಷ್ಟೇಕೆ ಕಿರಿಯ ಮಕ್ಕಳೂ ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು. ಮಹಾ ಮೂಕರೂ ಸಹ ಮಾತನಾಡ ಬಲ್ಲವರಾಗಿದ್ದರು. ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರೂ ಆಗಿದ್ದರು. ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು. ಒಟ್ಟಿನ ಮೇಲೆ ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚೆಲುವಾದ ರೂಪವುಳ್ಳವರು, ಸಜ್ಜನರು, ಗುಣವಂತರು,
ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಸ್ವಭಾವದವರು, ವಿವೇಕಿಗಳು. ಕನ್ನಡ ಜನವನ್ನು ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನಗಳಿಂದ ಪುಟಿಯುತ್ತವೆ. ಕನ್ನಡ ಜನ ಚತುರರ್ ನಿಜದಿಂ, ಒಳ್ಳೆಯ ಮಾತುಗಾರರು, ಒಳ್ಳೆಯ ವಿಮರ್ಶಕರು, ಸುಭಟರು, ಕವಿಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ, ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ. 1000 ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ. ಕವಿರಾಜ ಮಾರ್ಗದಿಂದ ಅಂದಿನ ಸಮಕಾಲೀನ ಜೀವನ ಪರಿಣಿತಿಯ ಚಿತ್ರ ದೊರೆಯುವಂತೆಯೇ ಅದಕ್ಕಿಂತ ಹಿಂದಿನ ಸಾಹಿತ್ಯ ಪರಂಪರೆಯ ಸೂಚನೆಯೂ ಸಾಕಷ್ಟು ದೊರೆಯುತ್ತದೆ. ಸದ್ಯಕ್ಕೆ ಹಲ್ಮಿಡಿ ಶಾಸನದ ಕಾಲದಿಂದ ಕವಿರಾಜ ಮಾರ್ಗದ ಕಾಲದವರೆಗೆ ಒಂದು ರೀತಿಯ ಕತ್ತಲು ಕವಿದಿದೆ. ಈ ಕತ್ತಲೆಯ ಮೇಲೆ ಬಿಡುದೀಪವನ್ನು ಹಾಯಿಸುವ ದೀಪಸ್ತಂಭದಂತಿದೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಅದಕ್ಕೆ ಹಿಂದಿನ ಕವಿಗಳ ಕೃತಿಗಳ ಹಾಗೂ ಕಾವ್ಯ ಪ್ರಕಾರಗಳ ಒಂದು ಪಟ್ಟಿಯನ್ನೇ ಕೊಡುತ್ತದೆ. ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇತ್ಯಾದಿ ಕವಿಗಳು, ಗದ್ಯ ಕವಿಗಳು. ಶ್ರೀ ವಿಜಯ, ಕವೀಶ್ವರ, ಪಂಡಿತ, ಲೋಕಪಾಲ, ಚಂದ್ರ ಇವರು ಪದ್ಯ ಕವಿಗಳು. ಆದರೆ ಕವಿರಾಜ ಮಾರ್ಗದಲ್ಲಿ ಉಕ್ತವಾಗಿರುವ ಗದ್ಯ ಪದ್ಯ ಕವಿಗಳ ಗ್ರಂಥಗಳು ಯಾವುವೂ ದೊರೆಯದೆ ಹೋಗಿರುವುದು ದುರದೃಷ್ಟದ ಸಂಗತಿ. ಈ ಕವಿಗಳ ಕೃತಿಗಳು ಯಾವುವೂ ದೊರೆಯದೆ ಹೋಗಿದ್ದರೂ ಅವರಲ್ಲಿ ಒಬ್ಬಿಬ್ಬರ ಬಗೆಗೆ ಅಲ್ಪ ಸ್ವಲ್ಪ ವಿವರಣೆಗಳು ದೊರೆಯುತ್ತವೆ. ಅಂತಹವರಲ್ಲಿ ಗಂಗವಂಶದ ದುರ್ವಿನೀತ ಒಬ್ಬನು. ಈ ಗದ್ಯ ಪದ್ಯ ಪಟ್ಟಿಯಲ್ಲದೆ ಹಿಂದೆ ಪ್ರಚಲಿತವಿದ್ದ ಕೆಲವು ಸಾಹಿತ್ಯ ರೂಪಗಳ ಉಲ್ಲೇಖವೂ ಕವಿರಾಜ ಮಾರ್ಗದಲ್ಲಿ ದೊರೆಯುತ್ತವೆ. ಬೆದಂಡೆ, ಚತ್ತಾಣ ಎಂಬ ಕಾವ್ಯ ರಚನೆಗಳು, ಪಗರಣ ಎಂಬ ನಾಟ್ಯ ಪ್ರಯೋಗವು ಗಮನಿಸಬೇಕಾದವುಗಳು. ಆದರೆ ಇವುಗಳ ನಿಜವಾದ ಸ್ವರೂಪವನ್ನು ಕುರಿತು ಇನ್ನೂ ವಿದ್ವಾಂಸರಲ್ಲಿ ಏಕಾಭಿಪ್ರಾಯವಿಲ್ಲ. ಕವಿರಾಜ ಮಾರ್ಗದಲ್ಲಿ ಅಲ್ಲಲ್ಲಿ ಉದಾಹರಣೆಗೆಂದು ಬರುವ ಪದ್ಯಗಳಲ್ಲಿ ಕೆಲವು ರಾಮಾಯಣ ಮಹಾಭಾರತದ ಕಥಾ ಸಂದರ್ಭಗಳಿಗೆ ಸಂಬಂಧಿಸಿದವುಗಳಾಗಿವೆ. ಇದರಿಂದ 8ನೇ ಶತಮಾನಕ್ಕೆ ಮೊದಲು ಕನ್ನಡದಲ್ಲಿ ರಾಮಾಯಣ ಮಹಾಭಾರತವನ್ನು ಕುರಿತ ಕೃತಿಗಳು ಇದ್ದಿರಬಹುದೆಂದು ಕೆಲವರು ಅಭಿಪ್ರಾಯಪಡಲು ಅವಕಾಶವಾಗಿದೆ. ಆದರೆ ಇಂತಹ ಲಕ್ಷ್ಯ ಪದ್ಯಗಳನ್ನು, ಉದಾಹರಣೆಯ ಪದ್ಯಗಳನ್ನು ಕವಿರಾಜ ಮಾರ್ಗಕಾರನೇ ರಚಿಸಿರುವ ಸಂಭವವಿರುವುದರಿಂದ ಈ ಕ್ವಚಿತ್ತಾದ ಉದಾಹರಣೆಗಳಿಂದ ಕನ್ನಡದಲ್ಲಿ ರಾಮಾಯಣ ಮಹಾಭಾರತಗಳು ರಚನೆಯಾಗಿದ್ದುವೆಂದು ಭಾವಿಸಲು ಆಧಾರಗಳು ಸಾಲವು. ಇದೇನೇ ಇರಲಿ, ಕವಿರಾಜ ಮಾರ್ಗದಲ್ಲಿ ಉಕ್ತವಾಗಿರುವ ಗದ್ಯ ಪದ್ಯ ಕವಿಗಳ ಹೆಸರುಗಳು, ಹಲವು ಕಾವ್ಯ ಪ್ರಕಾರಗಳ ಉಲ್ಲೇಖಗಳು ಅಜ್ಞಾತವಾದ ಒಂದು ಸಾಹಿತ್ಯ ಪರಂಪರೆಯ ಅಸ್ತಿತ್ವವನ್ನು ನಿಸ್ಸಂದೇಹವಾಗಿ ಸೂಚಿಸುತ್ತವೆ. ಕವಿರಾಜ ಮಾರ್ಗವೆಂಬ ಈ ಲಕ್ಷಣ ಗ್ರಂಥವನ್ನು ಬಿಟ್ಟರೆ ಮುಂದೆ ಕೇವಲ ಸುಮಾರು 100 ವರ್ಷದೊಳಗಿನ ಅವಧಿಯಲ್ಲಿ ರಚಿತವಾದದ್ದು ಪಂಪನ
ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣಗಳು. ಸಾಹಿತ್ಯದ ದೃಷ್ಟಿಯಿಂದ ನಮಗೆ ಪಂಪನೇ ಆದಿಕವಿ. ಕವಿರಾಜ ಮಾರ್ಗದಿಂದ ಪಂಪ ಭಾರತದ ಕಾಲದ ಒಳಗಿನ 1 ಶತಮಾನಕ್ಕೂ ಮೀರಿದ ಅವಧಿಯ ಗಡುವಿನಲ್ಲಿ ಕೆಲವು ಕನ್ನಡ ಕವಿಗಳು ಕಾವ್ಯ ರಚನೆ ಮಾಡಿರುವ ಸಂಭವವಿದೆ. ಇವರಲ್ಲಿ ತುಂಬಳೂರಾಚಾರ್ಯ ಮತ್ತು ಗುಣವರ್ಮ ಮುಖ್ಯವಾದ ಹೆಸರುಗಳು. ತುಂಬಳೂರಾಚಾರ್ಯನು ಚೂಡಾಮಣಿ ಎಂಬ ಹೆಸರಿನ 96,000 ಗ್ರಂಥ ಪ್ರಮಾಣದ ವ್ಯಾಖ್ಯಾನವೊಂದನ್ನು ಕನ್ನಡದಲ್ಲಿ ಬರೆದಿರುವಂತೆ ತಿಳಿದುಬರುತ್ತದೆ. ಹಾಗೆಯೇ ಗುಣವರ್ಮನೆಂಬ ಹೆಸರಿನ ಮತ್ತಿಬ್ಬರು ಕವಿಗಳಿರುವುದರಿಂದ ಈತನನ್ನು ಮೊದಲನೆಯ ಗುಣವರ್ಮನೆಂದು ಕರೆಯಬಹುದು. ಈತನು ಶೂದ್ರಕ, ಹರಿವಂಶ ಎಂಬ ಹೆಸರಿನ ಚಂಪೂ ಕಾವ್ಯಗಳನ್ನು ಬರೆದಂತೆ ತಿಳಿದುಬರುತ್ತದೆ. ಆದರೆ ಇವು ಯಾವೂ ಉಪಲಬ್ಧವಿಲ್ಲ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೂರ್ವ ಯುಗವು ಸಾಕಷ್ಟು ಸಮೃದ್ಧವಾಗಿತ್ತೆಂದು ಊಹಿಸಲು ಆಧಾರವಿದ್ದರೂ ಪಂಪನ ಕಾಲವೇ ಕನ್ನಡ ಸಾಹಿತ್ಯದ ಬೆಳಕಿನ ಕಾಲ. ಕನ್ನಡ ಸಾಹಿತ್ಯದಲ್ಲಿ ಪಂಪನ ಕಾಲವಾದ 10ನೆಯ ಶತಮಾನವನ್ನು ಸುವರ್ಣಯುಗವೆಂದು ಕರೆಯಲಾಗಿದೆ. ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಇದೇ ನಮಗೆ ಪ್ರಥಮ ನವೋದಯದ ಕಾಲ. ಪಂಪನಿಂದ ಹಿಡಿದು ಇಂದಿನವರೆಗೆ ಕನ್ನಡ ಸಾಹಿತ್ಯ ಅವ್ಯಾಹತವಾಗಿ ಹೆದ್ದೊರೆಯಂತೆ ಹರಿದು ಬಂದಿದೆ. 1000 ವರ್ಷಕ್ಕೂ ಮೀರಿದ ಈ ಸಾಹಿತ್ಯ ಸಮೃದ್ಧಿಯಲ್ಲಿ ಕನ್ನಡಿಗರು ಹೆಮ್ಮೆ ಪಟ್ಟಿಕೊಳ್ಳಬಹುದಾದ ಸಾಹಿತ್ಯ ಸಾಧನೆಗಳು ನಡೆದಿವೆ.